ವಿದ್ಯಾರ್ಥಿಗಳೇ ಇಲ್ಲಿ ಲಕ್ಷ ಕೊಟ್ಟು ನೋಡ್ರಿ. ಈ ಗಣಿತ ಹೆಂಗೆ ಮಾಡಬೇಕು ನೀವು ಮಾಡ್ರಿ, ಪ್ರಯತ್ನ ಮಾಡಿ ಮಾಡೋದಾದಿಂದ ಅವು ಕಳೀತದ. ಮಾಡೋದಾಯಿತು ಅಂದ್ರೆ ನಾ ಏನು ಮಾಡ್ತೀನಿ ಅಂತ ತಿಳಿಸ್ತೀನಿ. ನೀವೆಲ್ಲರೂ ಲಕ್ಷ ಕೊಟ್ಟು ನೋಡಬೇಕು. ನೋಡಲಿ ಪ್ರಶ್ನೆದ ಅರ್ಥ ಮಾಡ್ಕೊಡಿ. ಒಂದು ಲೋಹದ ಪಟ್ಟಿಯ ಉದ್ದ 3.34 ಸೆಂಟಿಮೀಟರ್ ಇದೆ. ಅದರಲ್ಲಿ 1.12 ಸೆಂಟಿಮೀಟರ್ ಗಳಷ್ಟು ಕತ್ತರಿಸಿ ತೆಗೆದರೆ ಉಳಿದ ಭಾಗ ಎಷ್ಟು? ಉಳಿದ ಹಣ, ಉಳಿದ ಜನಸಂಖ್ಯೆ, ಉಳಿದ ಹಾಲು, ಆಮೇಲೆ ಅವನ ಹತ್ತಿರ ಉಳಿದ ಹಣ ಎಷ್ಟು ಅಂದರೆ ನೀವೇನು ಮಾಡಬೇಕು? ಒಟ್ಟು ಹಣದಾಗ ಕಳಿಬೇಕು, ಒಟ್ಟು ಪಟ್ಟಿ ಉದ್ದದಾಗ ಕಟ್ಟಾದದ್ದು ಕಳಿಬೇಕು. ಯಾವುದೇ ಒಂದು ಪ್ರಶ್ನೆ ಉಳಿದ ಅಂತ ಬಂತು ಅಂದ್ರೆ ಅದು ಮೈನಸ್ ಅಂತ ತಿಳ್ಕೊಂಡು ಬಿಡಬೇಕು. ಅದನ್ನು ಹೆಂಗೆ ತಿಳಿಸ್ತೀನಿ? ಒಂದು ಲೋಹದ ಪಟ್ಟಿಯ ಉದ್ದ ಕತ್ತರಿಸಿದ ಭಾಗ ಏನು? ಉಳಿದ ಭಾಗ ಬರೋಬ್ಬರಿ, ಉಳಿದ ಭಾಗ ಬರೋಬ್ಬರಿ, ಉಳಿದ ಭಾಗ ಬರೋಬ್ಬರಿ. ಒಟ್ಟು ಪಟ್ಟಿ ಉದ್ದ ಎಷ್ಟದ? 3.34 ಮೀಟರ್ ಅದ. 3.34. ಕತ್ತರಿಸಿದ್ದು ಎಷ್ಟದ? 1.12. 1.12 ಕಟ್ ಮಾಡ್ಯಾರ. ಉಳಿದದ ಭಾಗ ಎಷ್ಟದ ಅಂತ ಕೇಳಿದ್ರೆ ಪೂರ್ಣ ಸಂಖ್ಯೆದಾಗ ತೆಗೀರಿ. 3 - 2 ಮಧ್ಯಂತರ ಚಿಹ್ನೆ ಪ್ಲಸ್ 3.4 ಮೈನಸ್ 1.2. 3 2 ಆದ್ರೆ ಎಷ್ಟು? 1 ಮಧ್ಯಂತರ ಚಿಹ್ನೆ ಪ್ಲಸ್ ಇದ್ರ ಲಸ 4 ಬಂತು. 4 1 2 2 3 1 3 ಮೈನಸ್ 2 1 2 ಬರೋಬ್ಬರಿ 1.4. ಇದ್ರಾಗ ಕೂಡಿಸ್ಬಿಡ್ರಿ. 1 ಪ್ಲಸ್ 1.4 ಈಸ್ ಈಕ್ವಲ್ ಟು ಉತ್ತರ ಬರೆಯಾಗ ಪ್ಲಸ್ ತೆಗೆದು ಬಿಡ್ರಿ. ಉಳಿದದ್ದು 1.14 ಎಷ್ಟು ಸೆಂಟಿಮೀಟರ್. ನೋಡಿ ನಿಮ್ದು ಇಷ್ಟು ಉತ್ತರ ಬಂದಿತ್ತು ಅಂದ್ರೆ ಕರೆಕ್ಟ್ ಹಾಕೊಡ್ರಿ. ನೀವು ಪೂರ್ಣ ಸಂಖ್ಯೆನೇ ಕಳೀದು ಅಂತ ಅಭ್ಯಾಸ ಮಾಡ್ಕೊರಿ. ಯಾಕಂದ್ರೆ ಅಕಸ್ಮಾತ್ ದೊಡ್ಡ ಬಂದು ಅಂದ್ರೆ ಭಾಳ ಹೈರಾಣ ಬೀಳುತ್ತೆ. ನೋಡಿ, ಒಂದು ಪಾತ್ರೆಯಲ್ಲಿ 6.12 ಲೀಟರ್ ಹಾಲು ಇದೆ. ಅದರಲ್ಲಿ 2.12 ಲೀಟರ್ ಹಾಲನ್ನು ಬಳಸಲಾಯಿತು. ಉಳಿದ ಹಾಲು ಎಷ್ಟು ಅಂದ್ರೆ ಅದು ಮೈನಸ್. ಸರಿ ಮಾಡ್ರಿ. ನೀವು ಎಷ್ಟು ತಿಳ್ಕೊಂಡು ಮಾಡ್ತೀರಿ ಮಾಡ್ರಿ, ನಾ ಬಂದು ತಿಳಿಸ್ನು ಅಂತ ನೋಡ್ರಿ. ಟೈಮ್ ಓವರ್. ಉಳಿದ ಹಾಲು ಬರೋಬರಿ, ಉಳಿದ ಹಾಲು ಬರೋಬರಿ. ಉಳಿದ ಹಾಲು ನೀವು ತೆಗಿಬೇಕಾದ್ರೆ ಏನು ಮಾಡಬೇಕಪ್ಪ? ಮೊದಲ ಪಾತ್ರೆಯಲ್ಲಿದ್ದ ಹಾಲು ಎಷ್ಟು? 6.12. ಎಷ್ಟು ಉಪಯೋಗ ಮಾಡ್ಯಾರ ಅವರು? 2.12 ಲೀಟ್ರ್ ಉಪಯೋಗ ಮಾಡ್ಯಾರ. ಉಳಿದ ಹಾಲು ಬರೋಬರಿ 1.2 ಲೀಟ್ರ್. ಉಳಿದ ಹಾಲು ಬರೋಬರಿ ಎಷ್ಟು ಅಂದ್ರೆ ನೋಡ್ರಿ, ಇದು ಹೆಸರೊಳದು 6.6 ಮೈನಸ್ 2 ಮಧ್ಯಂತರ ಚಿಹ್ನೆ ಪ್ಲಸ್ 1.2 ಮೈನಸ್ 1.2. ನೋಡಿ, 6 2 ಆದ್ರೆ 4. ಇಲ್ಲೇನಾಯ್ತು ನೋಡ್ರಿ, ಪ್ಲಸ್ 2 ಮೈನಸ್ 2 ಹೋಯ್ತು. ಬರೋಬ್ಬರಿ ಎಷ್ಟಾಯ್ತು? ಇಷ್ಟು 4 ಲೀಟ್ರ್ ಹಾಲು ಉಳಿತು. ಎಷ್ಟು? 4 ಲೀಟ್ರ್ ಹಾಲು. ಉಳಿದ ಹಾಲು ಬರೋಬ್ಬರಿ. ಆದ್ದರಿಂದ ಉಳಿದ ಹಾಲು ಬರೋಬ್ಬರಿ. ಉಳಿದ ಹಾಲು ಎಷ್ಟು? 4 ಲೀಟರ್. ನೋಡಿ ಎಷ್ಟು ಸರಳ ಅದ ನೋಡ್ರಿ. ಇದು ಪ್ಲಸ್ 1.2 ಮೈನಸ್ 1.2 ಕಳೆದು ಬಿಟ್ರೆ ಮುಗಿದೋತು. ಪ್ಲಸ್ 1.2 ಮೈನಸ್ 1.2 ತೆಗೆದು ಬಿಟ್ರೆ 6 2 ಅದು 4 ಲೀಟರ್. ಎಷ್ಟು ಸರಳ ಇರ್ತಾವೆ ನೋಡ್ರಿ ಲೆಕ್ಕಗಳು. ಅದಕ್ಕೆ ಪೂರ್ಣ ಸಂಖ್ಯೆದಾಗ ಅಭ್ಯಾಸ ಮಾಡೋದು ಮಾಡ್ಬೇಕು ನೀವು. ಅಂದ್ರೆ ಭಾಳ ಶಾಣ್ಯರಾಗಿ ಬಿಡ್ತೀರಿ. ಚಂದಂಗೆ ತಿಳಿತದ ನಿಮಗೆ. ಚಂದಂಗ ಮುಂದಿನ ಪ್ರಶ್ನೆಗಳನ್ನು ಬಿಡಿಸ್ರಿ. ನಿಮ್ಗೆ ಉತ್ತರ ಕರೆಕ್ಟ್ ಬಂದಿತ್ತು ಅಂತಂದ್ರೆ ಹಾಕೋರಿ. ನೋಡಿ, ಉಳಿದ ಹಾಲು ಬರೋಬ್ಬರಿ ಹೆಂಗೆ ತಿಳ್ಕೊಬೇಕು ಅನ್ನೋದು ಹೇಳತ್ತ ನಾನು. ಉಳಿದ ಅಂದ್ರೆ ಮೈನಸ್ಸೇ. ನೀವು ಉಳಿದ ಬಟ್ಟೆ ಅಳತೆ ಎಷ್ಟು ಹಾಗೆಲ್ಲ ನೀವು ತಿಳ್ಕೊಂಡು ಮಾಡಿಬಿಟ್ರೆ ಮುಗಿದೋದು. ಕಾಣಿಸ್ತದಿಲ್ಲ ನೋಡ್ರಿ. ಇದು ಇನ್ನೊಂದ್ಸಲ ಹಚ್ತೀನಿ ನೀವು ನೋಡಿ. ಇದನ್ನ ಏನು ಮಾಡಬೇಕು? ಪೂರ್ಣ ಸಂಖ್ಯೆ ಬೇರೆ ತೆಗೆದ್ರಿ. 1.2 ಇದು ಪ್ಲಸ್, ಇದು ಮೈನಸ್ 1.2. ಈಗ 6 2 ಕಳೆದ್ರೆ 4 ಉಳಿತು.
ಪ್ಲಸ್ ಪ್ಲಸ್ ಎರಡನೇ ಒಂದು ಮೈನಸ್ ಎರಡನೇ ಒಂದು ಹೋತಂದ್ರೆ 0, 4 ಲೀಟ್ರ್ ಹಾಲು ಉಳಿತು. ಎಷ್ಟು ಸರಳವನ್ನು ನೋಡ್ರಿ. ಪೂರ್ಣ ಸಂಖ್ಯೆಯಿಂದ ಕಳೆಯುವಂಥ ಲೆಕ್ಕಗಳು ಭಾಳ ಸರಳ. ಮೈನಸ್ನಾಗ ಒಂದು ಸ್ವಲ್ಪ ನೀವು ಕಲ್ತರಿ ಅಂತಂದ್ರೆ ಮುಗಿತು. ಮುಂದಿನ ಗಣಿತಗಳು ಒಟ್ಟು ತಪ್ಪಬಾರ್ದು. ಚೆಂದಾಗಿ ಕಲೀರಿ, ನೋಡ್ರಿ, ಪ್ರಯತ್ನ ಮಾಡಿ.